ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ನಮ್ಮ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ. ಇಂದು ನಾವು ಆರಂಭಿಸುತ್ತಿರುವುದು ಪಂಚತಂತ್ರ ಕಥೆಗಳು, ನೀತಿ ಮತ್ತು ಜ್ಞಾನ ಕಥಾಮಾಲಿಕೆ. ಈ ವಿಶೇಷ ಕಥಾಮಾಲಿಕೆಯಲ್ಲಿ ನಾವು ಮಕ್ಕಳಿಗೂ ದೊಡ್ಡವರಿಗೂ ಜೀವನ ಪಾಠ ಕಲಿಸುವ ಅತ್ಯಂತ ಸುಂದರ, ಅರ್ಥಪೂರ್ಣ ಮತ್ತು ಮನ ಮುಟ್ಟುವ ಪಂಚತಂತ್ರ ಕಥೆಗಳನ್ನು ಒಂದೊಂದಾಗಿ ನಿಮಗೆ ತಲುಪಿಸುತ್ತೇವೆ. ಈ ಸೀರೀಸ್ನ ಎಪಿಸೋಡ್ 1 ಮಿತ್ರಭೇದ, ಅಂದರೆ ಸ್ನೇಹ ಹೇಗೆ ಉಳಿಯಬೇಕು ಮತ್ತು ತಪ್ಪು ಮಾತಿನಿಂದ ಸ್ನೇಹ ಹೇಗೆ ಮುರಿಯುತ್ತದೆ ಎಂಬ ಮಹತ್ವದ ಜೀವನ ಪಾಠವನ್ನು ಹೇಳುವ ಕತೆ. ಹಾಗಾದರೆ ನೀವು ಸಿದ್ಧರಾಗಿದ್ದೀರಾ? ಬನ್ನಿ, ಸಿಂಹ ಮತ್ತು ಎಮ್ಮೆಯ ಸ್ನೇಹದ ಅದ್ಭುತ ಕಥಾಲೋಕಕ್ಕೆ ಪ್ರವೇಶಿಸೋಣ. ಒಮ್ಮೆ ತುಂಬ ಹಸಿರು ಮರಗಳಿಂದ ತುಂಬಿದ ಒಂದು ದೊಡ್ಡ ಕಾಡಿತ್ತು. ಆ ಕಾಡಿನ ರಾಜ ಪಿಂಗಲಕ ಎಂಬ ಧೈರ್ಯಶಾಲಿ ಸಿಂಹ. ಅವನು ಬಲಿಷ್ಠ, ಆದರೆ ತುಂಬ ಒಳ್ಳೆಯ ಮನಸ್ಸಿನವನು. ಒಂದು ದಿನ ಕಾಡಿನ ಅಂಚಿನಲ್ಲಿ ಸಂಜೀವಕ ಎಂಬ ಎಮ್ಮೆ ದಾರಿ ತಪ್ಪಿ ಕಾಡಿಗೆ ಬಂತು. ಅದು ತುಂಬ ದಣಿದಿತ್ತು, ಬಾಯಾರಿತ್ತು, ಹಸಿದಿತ್ತು. ಅಯ್ಯೋ, ನಾನು ದಾರಿ ತಪ್ಪಿಬಿಟ್ಟೆನಲ್ಲ ಎಂದು ಅಳುತ್ತಿತ್ತು. ಆ ಸಮಯದಲ್ಲಿ ಸಿಂಹ ಪಿಂಗಲಕ ಅಲ್ಲಿ ಬಂತು. ಸಂಜೀವಕನ ದೊಡ್ಡ ಧ್ವನಿ ಕೇಳಿ ಮೊದಲು ಸಿಂಹಕ್ಕೆ ಭಯ ಆಯಿತು. ಇದು ಯಾವ ದೊಡ್ಡ ಪ್ರಾಣಿ ಎಂದು ಅಡಗಿಕೊಂಡು ನೋಡಿತು. ಆದರೆ ಎಮ್ಮೆ ಶಾಂತವಾಗಿ ನಿಂತಿತ್ತು. ಅಂತೂ ಸಿಂಹ ಧೈರ್ಯ ಮಾಡಿ ಮುಂದೆ ಹೋಗಿ ಮಾತನಾಡಿತು. ನೀನು ಯಾರು? ಎಮ್ಮೆ, ನಾನು ಸಂಜೀವಕ, ದಾರಿ ತಪ್ಪಿಬಿಟ್ಟೆ. ಸಿಂಹನಿಗೆ ಕರುಣೆ ಬಂತು. ಹೀಗೆ ಇಬ್ಬರು ಸ್ನೇಹಿತರಾದರು. ಪ್ರತಿದಿನ ಒಟ್ಟಿಗೆ ಮಾತನಾಡುತ್ತಾ, ಆಟವಾಡುತ್ತಾ ಸಂತೋಷವಾಗಿ ಕಾಲ ಕಳೆಯುತ್ತಿದ್ದರು. ಅದೇ ಕಾಡಿನಲ್ಲಿ ಕರಟಕ ಮತ್ತು ದಮನಕ ಎಂಬ 2 ಕುತಂತ್ರಿ ನರಿಗಳು ಇದ್ದವು. ಅವು ಹೇಳಿಕೊಂಡವು, ಸಿಂಹ ಎಮ್ಮೆಯ ಜೊತೆಗೆ ಇದ್ದರೆ ನಮಗೆ ಲಾಭ ಕಡಿಮೆ. ಅವು ಕುತಂತ್ರ ರೂಪಿಸಿದವು. ಮೊದಲು ಸಿಂಹನ ಬಳಿ ಹೋಗಿ ಹೇಳಿದವು, ಮಹಾರಾಜ, ಎಮ್ಮೆ ನಿಮ್ಮ ವಿರುದ್ಧ ಏನೋ ಕೆಟ್ಟ ಮಾತು ಹೇಳ್ತಾ ಇದೆ. ಸಿಂಹ ಅನುಮಾನಪಟ್ಟ. ನಂತರ ಎಮ್ಮೆಯ ಬಳಿ ಹೋಗಿ ಹೇಳಿದರು, ಸಿಂಹ ನಿನ್ನನ್ನು ಕೊಲ್ಲಲು ಯೋಚಿಸುತ್ತಿದೆ. ಎಮ್ಮೆ ಹೆದರಿತು. ಹೀಗೆ ಇಬ್ಬರ ಮನಸ್ಸಿನಲ್ಲಿ ಸಂಶಯ ಬೆಳೆಯಿತು. ಒಂದು ದಿನ ತಪ್ಪು ಅರ್ಥಗಳಿಂದ ಸಿಂಹ ಮತ್ತು ಎಮ್ಮೆ ಯುದ್ಧ ಮಾಡಿದವು. ಕೊನೆಗೆ ಸ್ನೇಹ ಮುರಿದು ಎಮ್ಮೆ ಜೀವ ಕಳೆದುಕೊಂಡಿತು. ಮಕ್ಕಳೇ, ಈ ಕತೆ ನಮಗೆ ಏನು ಹೇಳುತ್ತದೆ ಗೊತ್ತಾ? ಕೇಳಿದ ಮಾತನ್ನೆಲ್ಲ ತಕ್ಷಣ ನಂಬಬಾರದು. ಸ್ನೇಹದ ಮಧ್ಯ ಯಾರಾದರೂ ತಪ್ಪು ಮಾತು ಹೇಳಿದರೆ ಮೊದಲು ವಿಚಾರಿಸಬೇಕು. ಒಳ್ಳೆಯ ಸ್ನೇಹವನ್ನು ಯಾವಾಗಲೂ ಕಾಪಾಡಬೇಕು. ಈ ಕತೆ ನಿಮಗೆ ಇಷ್ಟವಾಯಿತೇ? ಇಷ್ಟವಾದರೆ ಲೈಕ್ ಮಾಡಿ. ಇನ್ನೂ ತುಂಬ ಸುಂದರ ಕತೆಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹವೇ ನಮಗೆ ಪ್ರೇರಣೆ. ಮತ್ತೆ ಭೇಟಿಯಾಗೋಣ ಹೊಸ ಕಥೆಯೊಂದಿಗೆ. ಅಲ್ಲಿಯವರೆಗೆ ನಮಸ್ಕಾರ.